ನನ್ನ ಮಗನಿಗೆ ಆಪರೇಷನ್ ಆಗಿ ಸುಮಾರು 8 ದಿನಗಳ ಕಾಲ ಹಾಸ್ಪಿಟ್ಲಲ್ಲೇ ಇದ್ದು ಇವಾಗ ಜಸ್ಟ್ ಮನೆಗೆ ಬಂದಿದ್ದಾಯಿತು. ಸೊ ಹಾಗಾಗಿ ನಿಮ್ಮ ಜೊತೆ ಲಾಗ್ಸ್ ಮಿನಿ ಲಾಗ್ಸ್ ಇದ್ಯಾವುದು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ತುಂಬಾ ಭಯ ಇತ್ತು, ಆತಂಕ ಇತ್ತು, ನಿದ್ದೆ ಮಾಡದಿರೋವಂಥ ದಿನಗಳಾಯಿತು, ರೆಸ್ಟ್ ಇಲ್ದಿರೋ ಓಡಾಟಗಳಾಯಿತು. ನಮ್ಮ ಕಣ್ಣಿಗೆ ಈ ಹಾಸ್ಪಿಟಲ್, ICU ರೂಮ್, ಈ ಒಂದು ಡ್ರಿಪ್ಸ್ಗಳು, ಮಿಷನ್ಗಳು ಬಿಟ್ಟರೆ ಬೇರೆ ಏನೂ ಕಾಣಿಸಿರ್ಲಿಲ್ಲ. 8 ದಿನ ಹೆಂಗಿತ್ತು ಅಂತಂದರೆ ನಿಮ್ಗೆ ಅದನ್ನು ಮಾತಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡೋದಕ್ಕಾಗಲ್ಲ. ಸೊ ಸಖತ್ ಸುಸ್ತಾಗಿದ್ವಿ. ಅದರ ನಡುವೆ ಒಂದು ಚಿಕ್ಕದಾಗಿ ಸ್ಮೈಲ್ ಇಟ್ಕೊಂಡು ನನ್ನ ಮಗನಿಗೋಸ್ಕರ ಫೇಸ್ ಮಾಡಿದ್ದೇ ಆಯಿತು. ಸೊ ತುಂಬ ಅರ್ಥ ಆಯಿತು ಜೀವನ ಅಂದರೆ ಏನು ಅಂತೇಳಿ. ಹೀಗೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾವ ಟೈಮಿಂಗ್ಸಲ್ಲಿ ಏನು ಬೇಕಾದರೂ ಆಗ್ಬೋದು. ಜೀವನನ ತುಂಬ ಹಗುರವಾಗಿ ತಗೊಳಕ್ಕಾಗಲ್ಲ, ಹಂಗಂತ ಗಟ್ಟಿಯಾಗೂ ಇಟ್ಕೊಳ್ಳೋದಕ್ಕಾಗಲ್ಲ. ಅದೊಂದು ಫ್ಲೋ, ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇ ಲೈಫ್ ಅನಿಸುತ್ತೆ. ಸೊ ಹಾಗೆ ನನ್ನ ಮಗನಿಗೆ ಧೈರ್ಯ ಕೊಟ್ಟು ಆರೋಗ್ಯವಾಗಿ ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೊಂಡು ಬಂದಿದ್ದಾಯಿತು. ಬೈ ದ ವೇ ಏನಾಯಿತು ಅಂತ ಕೇಳ್ತಾ ಇದ್ರಲ್ಲ, ಅಪೆಂಡಿಕ್ಸ್ ಆಪ್ರೇಷನ್ ಆಯಿತು. ಇಷ್ಟು ಚಿಕ್ಕ ವಯಸ್ಸಿಗ ಅಂತ ಎಲ್ಲರೂ ಕೇಳಿದ್ದು. ಬಟ್ ಏನು ಮಾಡೋಕ್ಕಾಗೋದು, ನಾವು ಅಡ್ಮಿಂಟ್ ಆಗಿರುವಂಥ ಹಾಸ್ಪಿಟ್ಲಲ್ಲಿ ಅಷ್ಟು ಜನ ಮಕ್ಕಳಿಗೂ ಕೂಡ ಸುಮಾರು ಜನರಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು. ಇದು ಯಾವುದೋ ರೀಸನ್ಸಿಂದ ಕೂಡ ಆಗಿರಬಹುದು ಅಥವಾ ಇನ್ಫೆಕ್ಷನ್ಸಿಂದನೂ ಆಗಿರಬಹುದು ಅಂತಲೂ ಹೇಳ್ತಾ ಇದ್ದಾರೆ. ಎನಿವೇ, ಆಗಿರೋದನ್ನು ತಡೆಯೋದಕ್ಕಿಂತ ಆಗಿರೋದನ್ನು ಅಕ್ಸೆಪ್ಟ್ ಮಾಡಿ ಅದಕ್ಕೊಂದು ಆನ್ಸರ್ ಕೊಟ್ಟು ಬರೋದಿದೆಯಲ್ಲ, ಅದು ರಿಯಲ್ ಹ್ಯಾಪಿನೆಸ್.